ಇನ್ನು ನಾಳೆಯಿಂದ ಲೋಕಾಯುಕ್ತ ತನಿಖೆ ಕೂಡ ಆರಂಭ ಆಗುತ್ತೆ ಮುಖ್ಯಮಂತ್ರಿಗಳ ವಿರುದ್ಧ. ಅದು ಮೂಡ ಹಗರಣದಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡು 4 ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತ SP ಉದೇಶ್ ಕುಮಾರ್ ಅವರು. ಸೊ ನಾಳೆಯಿಂದ ಅಧಿಕೃತವಾಗಿ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಯುತ್ತೆ. ನಾಳೆಯಿಂದ ಸಿಎಂ ವಿರುದ್ಧ ತನಿಖೆ. ಮೊದಲು ದೂರುದಾರರಿಗೆ ನೋಟಿಸ್ ಅನ್ನು ಕೊಡಲಿದ್ದಾರೆ ತನಿಖಾಧಿಕಾರಿಗಳು. ಅಂದರೆ ಸ್ನೇಹಮಯಿ ಕೃಷ್ಣ ಅವರಿಗೆ ನಿಮ್ಮ ಬಳಿ ಏನೇನು ದಾಖಲೆಗಳಿದೆ ಕೊಡಿ. ಇಡೀ ಪ್ರಕರಣದ ತನಿಖೆ ನಡೆಯೋದೇ ಈ ದಾಖಲೆಗಳ ಆಧಾರದ ಮೇಲೆ. ಇಲ್ಲಿ ವ್ಯಕ್ತಿಗಳನ್ನು ಹೋಗಿ ಇಂಟ್ರಾಗೇಟ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಾಖಲೆಗಳ ಆಧಾರದ ಮೇಲೆ ಇವಾಗೆಲ್ಲ ತನಿಖೆ ನಡೀಬೇಕು. ಮೊದಲಿಗೆ ದಾಖಲೆ ಕೊಡಿ ಅಂತ ದೂರುದಾರರಿಗೆ ನೋಟಿಸ್ ಕೊಡ್ತಾರೆ. ಅದಾದ ನಂತರ ಯಾರ್ಯಾರು ಪ್ರಕರಣದಲ್ಲಿ ಆರೋಪಿಗಳಿದ್ದಾರೆ A1 A2 A3 ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿಬಹುದು, ಅಥವಾ ಇವರೇ ನೋಟಿಸ್ ಕೊಡದೇ ಇರಬಹುದು. ಬಟ್ ಪ್ರಕರಣದ ತನಿಖೆಗೆ ಇಳಿದಂತೆ ಯಾರ್ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗ್ತಾ ಇದ್ದ ಹಾಗೆಯೇ ಅಡಿಷನಲ್ FIR ಕೂಡ ಬೇಕಾದರೆ ಅವರು ಮಾಡಿಕೊಳ್ಳಬಹುದು. ಅದು ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಈ ಪ್ರಕರಣದಲ್ಲಿ FIR ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳೇ A1 ಆರೋಪಿ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ನಾಗರಾಜ್, ಈಗ ನಾಳೆಯಿಂದ ಅಧಿಕೃತವಾಗಿ ಲೋಕಾಯುಕ್ತ ತನಿಖೆ ಆರಂಭ ಆಗುತ್ತೆ. ಈ ತನಿಖೆಯ ಪ್ರಕ್ರಿಯೆಗಳು ಯಾವ ರೀತಿ ಸಾಗುತ್ತೆ ಅಂತ? ಅರವಿಂದ್, ನಾಳೆಯಿಂದ ಪ್ರಕರಣದ ತನಿಖೆ ಭಾಳ ತೀವ್ರ ಸ್ವರೂಪಕ್ಕೆ ಬರುತ್ತೆ. ಯಾಕೆಂದರೆ ಮೊನ್ನೆ ತಾನೇ FIR ಆಗಿತ್ತು. ನಿನ್ನೆ ಅದಕ್ಕೆ ಸಂಬಂಧಪಟ್ಟಂಥ 4 ಟೀಮ್ಗಳ ರಚನೆ ಆಗಿದೆ. ಆ 4 ಟೀಮ್ಗಳಿಗೆ ಅವರವರ ಕೆಲಸ ಏನು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಲೋಕಾಯುಕ್ತ SP ಗಳು ಜವಾಬ್ದಾರಿಗಳನ್ನು ಹಂಚಿದ್ದಾರೆ. ಅಲ್ಲಿಗೆ ನಾಳೆಯಿಂದ ಅಧಿಕೃತವಾಗಿ ಈ ಒಂದು ತನಿಖಾ ಪ್ರಕ್ರಿಯೆ ಶುರುವಾಗುವಂಥದ್ದು. ಆರಂಭದಲ್ಲಿರುವಂತಹ ಮೊದಲ ಟಾಸ್ಕ್ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಯಾವ್ಯಾವುದನ್ನು ಸಂಗ್ರಹ ಮಾಡಬೇಕು. ಯಾಕಂದರೆ ಕೆಲವೊಂದಿಷ್ಟು ಸೆಕ್ಷನನ್ನು ಕೋರ್ಟ್ ಹೇಳಿತ್ತು, ಆ ಸೆಕ್ಷನ್ ಅಡಿಯಲ್ಲೇ FIR ಆಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳು ಏನಿದಾವೆ, ಈಗಾಗಲೇ ದೂರುದಾರರು ಕೋರ್ಟ್ಗೆ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ಗಳು ಅಲ್ಲದೆ ಬೇರೆ ಇನ್ನೊಂದಿಷ್ಟು ದೂರುಗಳಿದಾವ ದಾಖಲೆಗಳಿದಾವ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಆರಂಭವಾಗುತ್ತೆ. ಇಲ್ಲಿ ಜೀವಂತ ಸಾಕ್ಷಿಗಳಿಗಿಂತಲೂ ಕೂಡ ಮುಖ್ಯವಾಗಿ ದಾಖಲೆಗಳೇ ಭಾಳ ದೊಡ್ಡ ಮಟ್ಟದ ಸಾಕ್ಷಿಗಳು. ಹಾಗಾಗಿ ತನಿಖಾಧಿಕಾರಿಗಳಿಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಈ ದಾಖಲೆಗಳು. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ಬಳಿಯಲ್ಲಿರುವಂಥ ದಾಖಲೆಗಳನ್ನ ಅವರು ವಶಕ್ಕೆ ಪಡೆದುಕೊಳ್ಬೇಕು, ಅಂದರೆ ಅವರು ಅದನ್ನು ಪಡೆದುಕೊಳ್ಬೇಕು. ಹೀಗಾಗಿ ಅದರ ಕಾನೂನು ಪ್ರಕ್ರಿಯೆಯು ಕೂಡ ನಾಳೆ ಆರಂಭವಾಗುತ್ತೆ. ಯಾಕೆಂದರೆ ಅದನ್ನು ಕಾನೂನಿನ ಕೋರ್ಟ್ನ ಮೂಲಕವಾಗಿಯೇ ಆ ಒಂದು ದಾಖಲೆಗಳನ್ನ ಇವರು ಪಡೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಮತ್ತೊಂದು ಕಡೆಯಲ್ಲಿ ಅದು ಕೂಡ ಶುರುವಾಗುತ್ತೆ. ಅಲ್ಲಿಗೆ ನಾಳೆಯಿಂದ ಒಂದು ಬೇಸಿಕ್ ಆದಂಥ ಹೋಮ್ವರ್ಕನ್ನು ಇವರು ಆರಂಭವನ್ನು ಮಾಡ್ತಾರೆ. ತದನಂತರದಲ್ಲಿ ಯಾರಾದರ ಅಗತ್ಯಗಳಿದ್ದರೆ ಅವರನ್ನಿಗೆ ನೋಟಿಸ್ ಕೊಟ್ಟು ಕರೆಸ್ಕೋಬೋದು, ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಕರೆಸ್ಕೋಬೋದು. ಯಾಕಂದರೆ ಅದರ್ಸ್ ಅಂತ ಏನು ಬರೆಯಲಾಗಿದೆ ಅರವಿಂದ್, ಆ ಅದರ್ಸ್ನಲ್ಲಿರುವಂತಹ ಅಧಿಕಾರಿಗಳು ಯಾರ್ಯಾರು ಅಧಿಕಾರಿಗಳಿದ್ದಾರೋ ಅಥವಾ ಏಜೆಂಟ್ಗಳಿದ್ದಾರೋ ಎಲ್ಲರನ್ನೂ ಕೂಡ ಡಾಕ್ಯುಮೆಂಟ್ಸ್ಗಳು ಸಿಕ್ಕಂತೆ ಅವ್ರನ್ನ ಕರೆಸುವಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಅವ್ರಿಗೆ ನೋಟಿಸ್ ಕೊಟ್ಟು ಅವರ ಕರೆಸುವಂಥ ಕೆಲಸ ನಡೆಯುತ್ತೆ. ಅಲ್ಲಿಗೆ ನಾಳೆಯಿಂದ ಲೋಕಾಯುಕ್ತ SP ಅವರ ತನಿಖೆ ತೀವ್ರವಾಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು KP, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನಾಳೆಯಿಂದ ಹಂತವಾಗಿ ನೋಡ್ತಾ ಹೋಗೋಣ ಹೇಗೆ 3 ತಿಂಗಳಲ್ಲಿ ಇವರು ಇದನ್ನು ತನಿಖೆ ಮಾಡಿ ಏನು ರಿಪೋರ್ಟ್ ಕೊಡ್ತಾರೆ ಅನ್ನುವಂಥದ್ದನ್ನು.